ನಮಸ್ತೆ ಎಲ್ಲರಿಗೂ. ಫೇರಿ ಏಂಜಲ್ ಏನ್ ಹೇಳ್ತಾರೆ ನೋಡೋಣ. ಓಕೆ, ಸದ್ಯಕ್ಕೆ ಗಿಡಗಳನ್ನ ಬೆಳೆಸಿ ಅನ್ನುವಂಥದ್ದು ಇದೆ. ನಿಮ್ಮ ಕರೆಂಟ್ ಸಿಚುವೇಶನ್ ಏನಿದೆ, ಒಂದಷ್ಟು ಪ್ರಶ್ನೆಗೆ ಉತ್ತರಗಳು ಸಿಗ್ತಾ ಇಲ್ಲ, ನಿಮ್ಗೆ ಉತ್ತರಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನ್ ವಿಶ್ ಬೇಡ್ಕೊಳ್ತೀರಾ, ಏನ್ ಪ್ರಾರ್ಥನೆ ಮಾಡ್ತೀರಾ, ಏನ್ ಆಸೆ ಇದೆ, ಏನ್ ಬಯಕೆ ಈಡೇರ್ಸು, ನನ್ ಕನ್ಸು ಈಡೇರ್ಸು ಅಂತ ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ ಅಥವಾ ದೀಪ ಹಚ್ಚುತ್ತಿದ್ದೀರಾ ದೇವ್ರ ಹತ್ರ ಅಥವಾ ಏಂಜಲ್ಸ್ ಹತ್ರ, ಏನ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಅದು ಪ್ರಾಕ್ಟಿಕಲ್ ಆಗಿ ಇಲ್ಲ ಅಂತ ಇದೆ. ಸೊ ಸದ್ಯಕ್ಕೆ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ, ನಿಮ್ಗೆ ಏನ್ ಬೇಕು ಅಂತ ಕೇಳ್ಕೊಳ್ಳಿ. ಮತ್ತೆ ಸರಿಯಾದ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಿ ಆ ಕನ್ಸು ನನ್ಸಾಗತ್ತೆ ಅಂತ ನಂಬಿಕೆಯಿಂದ ಮುಂದುವರಿರಿ. ನಿಮ್ಮ ಡ್ರೀಮ್ ಏನಿದೆ ಅದು ಡ್ರೀಮ್ ಕಮ್ ಟ್ರೂ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸಂಗೀತ ಕ್ಷೇತ್ರದಲ್ಲಿ ನಿಮ್ಗೆ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ ಸುತ್ತಮುತ್ತ ಏನೋ ಒಂದು ಹಾಡು ಪದೇ ಪದೇ ಮ್ಯೂಸಿಕ್ ಕೇಳಿಸ್ತಾನೆ ಇದೆ, ಅದನ್ನ ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಸೋಲ್ ರಿಲ್ಯಾಕ್ಸೇಷನ್ ಮ್ಯೂಸಿಕ್ ಸಿಗುತ್ತೆ, ಅದನ್ನು ಕೂಡ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಹಳೆ ಮೆಮೊರಿ ನೆನಪುಗಳು ನಿಮ್ಗೆ ತುಂಬಾ ಮೆಲ್ಕ್ ಹಾಕ್ತಾ ಇದ್ದೀರಾ, ತುಂಬಾ ಕಾಡ್ತಾ ಇದೆ. ಆ ಮೆಮೊರೀಸ್, ಆ ನೆನಪುಗಳು ಏನಿದೆ ನಿಮ್ಗೆ ಒಂದು ಪಾಸಿಟಿವಿಟಿನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಹಳೆ ವ್ಯಕ್ತಿಗಳು, ಹಳೆ ನೆನಪುಗಳು ಅಥವಾ ಹಳೆ ಟ್ಯೂನ್ ಏನೋ ನಿಮ್ಗೆ ನೆನಪಿಗೆ ಬಂದು ಮತ್ತೆ ಅದನ್ನ ರೀಕ್ರಿಯೇಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಬಿಲೀವ್ ಇನ್ ಮ್ಯಾಜಿಕ್ ಅಂತ ಹೇಳ್ತಿದ್ದಾರೆ. ಒಂದು ರೀತಿಯ ಮ್ಯಾಜಿಕ್ ನಿಮ್ಮ ಲೈಫಲ್ಲಿ ಬರುತ್ತೆ, ಅದಕ್ಕೆ ರೆಡಿ ಆಗಿರಿ, ಪ್ರಿಪೇರ್ ಆಗಿರಿ ಅನ್ನುವಂಥದ್ದು ಇದೆ. ಜೊತೆಗೆ ನಾರ್ತ್ ಡೈರೆಕ್ಷನ್ ಬಗ್ಗೆ ನಿಮ್ಗೇನೋ ಒಂದಷ್ಟು ಸೂಚನೆನ ಕೊಡ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಾರ್ತ್ ನಾರ್ತ್ ಅಲ್ಲಿ ಒಂದು ದೀಪನ ಹಚ್ಚಿಡಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಈ ಪೌರ್ಣಮಿ ಮತ್ತೆ ಈ ಅಮಾವಾಸ್ಯೆ ಏನ್ ಬರುತ್ತೆ, ಮಣ್ಣೆತ್ತಿನ ಅಮಾವಾಸ್ಯೆ ಮತ್ತೆ ಗುರು ಪೌರ್ಣಿಮೆ, ಇದೆರಡು ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ನೀವೊಂದು ಸೆಲೆಬ್ರಿಟಿ ರೇಂಜ್ಗೆ ಮಿಂಚುತ್ತೀರಾ ಅನ್ನುವಂಥದ್ದು ಇದೆ. ನಿಮ್ಗಿರುವಂತ ಕನ್ಫ್ಯೂಷನ್ ಏನಿದೆ ಅದೆಲ್ಲವೂ ಹೋಗಿ ಒಂದು ಕಾಮ್ ಎಮೋಷನ್ಸ್ ನಿಮ್ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ಶಾಂತತೆ ನಿಮ್ಮ ಜೀವನದಲ್ಲಿ ಬರುತ್ತೆ, ನಿಮ್ಮ ಪೀಸ್ ಆಫ್ ಮೈಂಡ್ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಗ್ಯಾರಂಟಿಯಾಗಿ ನೀವೊಂದು ಡಿಸಿಷನ್ ತಗೊಳ್ಬೇಕು, ಅದನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ರಿಯೂನಿಯನ್ ಇದೆ. ನಿಮ್ ಪ್ರೇಮಿ ಇರ್ಬೋದು, ನಿಮ್ಮ ಎಕ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ ಇರ್ಬೋದು, ನಿಮ್ಮ ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ವಾಟ್ ಎವರ್, ಟೀಚರ್ ಇರ್ಬೋದು, ಸ್ಟೂಡೆಂಟ್ ಇರ್ಬೋದು, ಯಾರೇ ಇರ್ಲಿ, ನಿಮ್ಮ ಪೆಟ್ಸ್ ಕೂಡ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಸೊ ಅವರೆಲ್ಲರೂ ನಿಮ್ ಜೀವನಕ್ಕೆ ವಾಪಸ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಸಾಕಷ್ಟು ಲೈಟ್ ವರ್ಕ್ ಕೆಲಸನ ಯಾರು ಮಾಡ್ತಾ ಇದ್ದೀರಾ, ಜಗತ್ತಿಗೆ ಬೆಳಕು ತರುವಂಥದ್ದು ಅಥವಾ ಒಂದು ಜಗತ್ತೋದ್ಧಾರದ್ದು ಅಥವಾ ಒಂದಷ್ಟು ಜನರಿಗೆ ಒಳಿತು ಮಾಡುವಂಥದ್ದು ಅಥವಾ ಪ್ರಕೃತಿನ ಉಳಿಸುವಂತ ಕೆಲಸನ ಯಾರು ಮಾಡ್ತಿದ್ದೀರಾ, ನೀವು ನಿಮ್ಮೆಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀರಾ. ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ತಾವರೆ ಹೂವನ್ನ ದೇವರಿಗೆ ಸಮರ್ಪಣೆ ಮಾಡಿ ಅಥವಾ ಅದನ್ನ ನೋಡ್ತಾ ಒಂದಷ್ಟು ನಿಮ್ಮ ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಳಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ನಕ್ಷತ್ರಗಳನ್ನ, ಚಂದ್ರನ್ನ ಕೂಡ ನೀವು ನೋಡಿ ರಿಲ್ಯಾಕ್ಸ್ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಫೋಕಸ್ ನಿಮ್ದು, ಇಂಟ್ಯೂಷನ್ ನಿಮ್ದು ಎರಡು ಸರಿಯಾಗಿ ಹೋಗ್ತಾ ಇಲ್ಲ. ನಿಮ್ಮ ಫೋಕಸ್ ಸರಿಯಾಗಿರ್ಲಿ, ನಿಮ್ಮ ಇಂಟ್ಯೂಷನ್ ಸರಿಯಾಗಿ ಕೆಲಸ ಮಾಡ್ತಾ ಇರೋ ಹಾಗೆ ನೋಡ್ಕೊಳ್ಳಿ. ಸಾಕಷ್ಟು ಸತ್ಯಗಳು ಆದಷ್ಟು ಬೇಗ ನಿಮ್ಗೆ ತಿಳಿಯೋದ್ರಲ್ಲಿ ಇದೆ. ಜೊತೆಗೆ ನಿಮ್ಮ ಸಿಚುವೇಶನ್ ನಿಮ್ಗೇನ್ ತಲೆನೋವು ತರಿಸಿದೆ ಅದ್ರ ಬಗ್ಗೆ ಕೂಡ ನಿಮ್ಗೆ ಒಂದು ಕ್ಲಾರಿಟಿ, ಮಾಹಿತಿ ಎರಡು ಸಿಗತ್ತೆ ಅನ್ನುವಂಥದ್ದು ಇದೆ. ಮ್ಯಾನಿಫೆಸ್ಟೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ. ನಮ್ಮ ಸಂಕಲ್ಪ ಇರಬೇಕು, ನಮ್ಗೆ ದೃಢ ವಿಶ್ವಾಸ ಇರಬೇಕು. ನಾನು ಇದನ್ನ ಅನ್ಕೊಂಡಿದ್ದೀನಿ, ಮಾಡೇ ಮಾಡ್ತೀನಿ ಅಂತ, ಆಯ್ತಾ. ನಾನು ಮಾಡ್ತೀನಿ ಅನ್ನುವಂಥ ವಿಶ್ವಾಸ ನಿಮ್ಮಲ್ಲಿದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ. ಯಾವ ರೀತಿಯ ಬದಲಾವಣೆ ಬೇಕಾದ್ರೂ ನಿಮ್ಮ ಜೀವನದಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ. ನಿಮ್ಮ ಲೈಫಿನ ಹೈಯೆಸ್ಟ್ ಗುಡ್ ಏನಿದೆ, ತುಂಬಾ ಒಳ್ಳೇದು ನಿಮ್ಮ ಜೀವನದಲ್ಲಿ ಏನ್ ನಡಿಬೇಕಿತ್ತು, ಏನ್ ನಡೆದಿಲ್ಲ, ಅದು ನಡೆಯುತ್ತೆ ಅನ್ನುವಂಥದ್ದು ಇದೆ. ದ ಬೆಸ್ಟ್ ಈಸ್ ಯೆಟ್ ಟು ಕಮ್, ಪಿಕ್ಚರ್ ಅಭಿ ಬಾಕಿ ಹೇ ಮೇರೆ ದೋಸ್ತ್ ಅಂತಾರಲ್ಲ, ಹಂಗೆ ನಿಮ್ಮ ಜೀವನದ ಇನ್ನ ಒಂದಷ್ಟು ಕಹಿ ಘಟನೆಗಳು ಕಳೆದು ಸಿಹಿ ಘಟನೆಗಳು ಬರುವಂತ ಸಾಧ್ಯತೆ ಇದೆ. ಬಟ್ ಇನ್ನ ಪೂರ್ತಿಯಾಗಿ ಬಂದಿಲ್ಲ, ಬರುತ್ತೆ ಅನ್ನುವಂಥದ್ದು. ಸೆಲೆಬ್ರೇಷನ್ ಬರ್ತಾ ಇದೆ, ಗೆಟ್ ರೆಡಿ. ನಿಮ್ಮ ಹೇರ್ ಕಲರ್ ಯಾರೋ ಬ್ರೌನ್ ಕಲರ್ ಹೇರ್ ಕಲರ್ ಮಾಡ್ಕೊಳ್ತೀರಾ,
ಅಂತ ಅನ್ನಿಸ್ತಾ ಇದೆ. ಒಂದು ಡ್ಯಾನ್ಸಿಂಗ್ ಕ್ಲಾಸಿಗೆ ಸೇರ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಏನೋ ಒಂದು ಇನ್ವಿಟೇಷನ್ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ದೊಂಥರ ಪ್ಯೂರ್ ಹಾರ್ಟ್ ಇದೆ. ಸೊ ಹಾಗಾಗಿ ನಿಮ್ಗೆ ಯೂನಿಕಾರ್ನ್ ಆಗ್ಲಿ, ಏಂಜಲ್ಸ್ ಆಗ್ಲಿ ಅಥವಾ ಡಿವೈನ್ ಆಗ್ಲಿ ಯಾವಾಗ್ಲೂ ಕನೆಕ್ಟ್ ಅಲ್ಲಿ ಇರ್ತಾರೆ ಅನ್ನುವಂಥದ್ದು ಇದೆ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹಾರ್ಟ್ ಚಕ್ರ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಹೃದಯಕ್ಕೆ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಒಂದಷ್ಟು ದಾರಿ ಕಾಣಿಸ್ತಾ ಇಲ್ಲ. ಯಾವ ದಾರಿನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥ ಕ್ವಶನ್ ಮಾರ್ಕ್ ಇದೆ. ಅದು ನಿಮ್ಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಗೊತ್ತಾದ್ಮೇಲೆ ನೀವು ಸರಿಯಾದ ಆಯ್ಕೆನ ಮಾಡ್ಕೊಳ್ತೀರಾ. ಜೊತೆಗೆ ನಿಮ್ ಪ್ರಶ್ನೆಗೆ ಉತ್ತರ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಶೈನ್ ಫ್ರಮ್ ವಿತಿನ್, ನಿಮ್ಮೊಳಗಿನ ನಿಮ್ಮನ್ನ ನೀವು ಪರಿಚಯ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಆಮೇಲೆ ನಿಮ್ ಜೀವನ ಇನ್ನ ಸುಲಭ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಸೌಂದರ್ಯ, ಇನ್ನರ್ ಬ್ಯೂಟಿ ಕೂಡ ಇನ್ಮೇಲೆ ಚೆನ್ನಾಗ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಸೆಲ್ಫ್ ಕೇರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಜವಾದ ಸೌಂದರ್ಯ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಯಾರು ಸಮಸ್ಯೆಯಲ್ಲಿ ಇದ್ದೀರಾ ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಹಾಕ್ತೀರಾ. ಯಾರ ಹತ್ರನೂ ಇಷ್ಟು ದಿನ ಇದ್ ಬೇಕು ಅದ್ ಬೇಕು, ಈ ದುಡ್ಡು ಸಾಲಲ್ಲ, ಅದ್ ಕೊಡ್ಸಿ ಇದ್ ಕೊಡ್ಸಿ ಅಥವಾ ಇದ್ ತಗೊಬೇಕು, ಸಾಲ ಮಾಡ್ಬೇಕು ಅನ್ಕೊಂಡಿದ್ರಿ, ಇನ್ಮೇಲೆ ಅದೆಲ್ಲ ಹೊರಟೋಗುತ್ತೆ. ಮೆಂಟಲ್ ಬ್ಲಾಕೇಜಸ್ ಏನಿದೆ ದುಡ್ಡಿನ ವಿಚಾರಕ್ಕೆ ಅದು ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಅಯ್ಯೋ ದುಡ್ಡಿಲ್ಲ ಅಂತ ತಲೆ ಕೆಡ್ಸ್ಕೊಂಡ್ ತಲೆ ಕೆಟ್ಟೋಗಿತ್ತಲ್ಲ, ಇನ್ಮೇಲೆ ಅದೆಲ್ಲ ಏನು ಇರಲ್ಲ, ಫೈನಾನ್ಷಿಯಲಿ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಓಕೆ, ತುಂಬಾ ಚೆನ್ನಾಗಿದೆ. ಎಂಜಾಯ್ ಮಾಡಿ. 1, 2, 3. ಓಕೆ, ನ್ಯೂ ಬಿಗಿನಿಂಗ್ ನೋಡಿ. ನ್ಯೂ ಬಿಗಿನಿಂಗ್ ನಿಮ್ ಲೈಫಲ್ಲಿ ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಹೊಸ ಪಾಪು ಬರ್ತಾ ಇದೆ. ಸೊ ಕೆಲವರು ಪುನರ್ಜನ್ಮಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದೀರಾ. ಪುನರ್ಜನ್ಮ ಬರ್ತಾ ಇದೆ. ಯಾರಿಗೋ ಮಗು ಆಯ್ತು ಅನ್ನುವಂತ ಗುಡ್ ನ್ಯೂಸ್ ಕೇಳ್ತೀರಾ. ನಿಮ್ ಸೋಲ್ಮೇಟ್ ಎಲ್ಲೋ ಹುಟ್ಟಿದ್ದಾರೆ, ಅದು ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಹೊಸ ಐಡಿಯಾ ಕೂಡ, ನಿಮ್ ಪ್ರಾಜೆಕ್ಟ್ ಏನೋ ಶುರು ಮಾಡ್ಬೇಕು ಅನ್ಕೊಂಡಿದೀರಾ, ಆ ಪ್ರಾಜೆಕ್ಟಿಗೂ ಕೂಡ ನಿಮ್ಗೆ ಒಳ್ಳೇದು ಆಗತ್ತೆ. ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ಸೊ ಒಂದು ತುಂಬಾ ಅದ್ಭುತವಾದಂತಹ ವಿಚಾರ ನಿಮ್ ಜೀವನದಲ್ಲಿ ನಡೆಯೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಏನೋ ಒಂದಷ್ಟು ಪ್ರಯಾಣ ಹೋಗ್ತೀರಾ, ಕೆಲವ್ರಿಗೆ ಒಂದು ಬಂಧನದಿಂದ ವಿಮುಕ್ತಿ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಜನರಿಗೆ ಒಂಟಿ ಅಂತ ಅನ್ನಿಸ್ತಾ ಇದ್ರೆ, ಸೊ ಇನ್ ಕೆಲವರಿಗೆ ನೀವೇ ಒಂದು ಸೈನ್ಯ ಇದ್ದಂಗೆ, ನಿಮ್ಗೆ ಯಾರ ಜೊತೆನೂ ಬೇಡ ಅಂತ ಅನ್ಸುತ್ತೆ. ಕೆಲವರಿಗೆ ಸೋಲ್ಮೇಟ್ ಕೂಡ ಬರ್ತಾರೆ. ಇನ್ ಕೆಲವರಿಗೆ ಏನೋ ಒಂದು ಸರ್ಪ್ರೈಸ್ ಕೂಡ ಇದೆ. ಎಲ್ಲ ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಲೈಫ್ ಎನರ್ಜಿ ಅಂತ ಇದೆ. ಸೊ ನಿಮ್ಮ ಜೀವನದಲ್ಲಿ ಸಾಕಷ್ಟು ಎನರ್ಜಿ ಹೀಲಿಂಗ್ ನಡೀತಾ ಇದೆ. ಸಾಕಷ್ಟು ನಿಮ್ಗೆ ನೆನಪು ಮಾಡ್ತಾ ಇರ್ತಾರೆ, ನೋಡು ನಾನು ಇಲ್ಲಿದ್ದೀನಿ, ನೋಡು ನಾನು ಇಲ್ಲಿದ್ದೀನಿ ಅಂತ. ಅದು ದೈವಿ ಶಕ್ತಿ ಇರ್ಬೋದು, ಅಥವಾ ಒಂದು ಮ್ಯಾಜಿಕಲ್ ವೇಲಿ ನೀವು ಅನ್ಕೊಂಡಿದ್ದೆಲ್ಲ ಆಗೋದಿರ್ಬೋದು. ದಿನಕ್ಕೊಂದು ಹೊಸ ರೀತಿಯ ಸರ್ಪ್ರೈಸ್, ಸಣ್ಣದಿರ್ಬಹುದು ದೊಡ್ಡದಿರ್ಬಹುದು, ನಿಮ್ ಜೀವನಕ್ಕೆ ಏನಾಗ್ತಾ ಇರುತ್ತೆ. ನೀವು ಬೇಜಾರಾದಾಗೆಲ್ಲ ಏನೋ ಒಂದು ಠಣ್ ಅಂತ ನಡೆದು ಖುಷಿ ಕೊಡುತ್ತಲ್ಲ ನಿಮ್ಗೆ, ಆ ಥರದ್ದೆಲ್ಲ ನಿಮ್ ಜೀವನದಲ್ಲಿ ಆಗ್ತಾ ಇದೆ. ಅದಕ್ಕೆಲ್ಲ ಥ್ಯಾಂಕ್ಫುಲ್ ಆಗಿ ಇರ್ರಿ, ಕೃತಜ್ಞತೆ ಇರ್ಲಿ ನಿಮ್ ಜೀವನದಲ್ಲಿ. ನಿಮ್ಮನ್ನ ಖುಷಿ ಪಡಿಸೋದಕ್ಕೆ, ನಿಮ್ಮನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಎಷ್ಟೊಂದ್ ಜನ ಪ್ರಯತ್ನ ಪಡ್ತಾರೆ. ಆ ಕೃತಜ್ಞತೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಇರೋದಿಲ್ಲ. ಸೊ ಒಂದಿನ ಮಲ್ಕೊಳಕ್ ಮುಂಚೆ ದಿನಾಗ್ಲೂನು ಪ್ರಾರ್ಥನೆ ಮಾಡಿ, ಅಥವಾ ಒಂದು ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಮಲ್ಕೊಳ್ಳಿ. ನಿಮ್ಗೋಸ್ಕರ ಬೆಳಗ್ಗೆಯಿಂದ ಕಾತ್ಕೊಂಡಿದ್ದು ನಿಮ್ಮನ್ನ ಕೇರ್ ಮಾಡಿದವರಿಗೆಲ್ಲ ಅದೊಂಚೂರು ಖುಷಿ ಕೊಡುತ್ತೆ ಅನ್ನುವಂಥದ್ದು ಇದೆ. ನೋ ಮ್ಯಾಟರ್ ಅವ್ರು ನಿಮ್ ಕಣ್ಮುಂದೆ ಇದಾರ, ಕಣ್ಮುಂದೆ ಇಲ್ವಾ, ಅಥವಾ ಅವರು ನಿಮ್ಮ ಡಿವೈನ್ ಟೀಮ್ ಅವರ, ಅಥವಾ ನಿಮ್ಮ ಆನ್ಸಿಸ್ಟರ್ ಟೀಮ್ ಅವರ, ಅಥವಾ ನಿಮಗೆ ದೇವ್ರು ಕಳ್ಸಿರುವಂತ ಸಹಾಯಕರ, ಅಥವಾ ಈ ಲೈಫ್ ಟೈಮ್ ಅಲ್ಲಿ ನಿಮ್ಗೆ ಸಿಕ್ಕಿರುವಂತ ಬೆಸ್ಟ್ ಪರ್ಸನ್ಸ್, ಯಾವುದು ನೀವು ತಲೆ ಕೆಡ್ಸ್ಕೊಳ್ದಿರಾ ಒಂದು ಥ್ಯಾಂಕ್ ಯುನ ಎಲ್ಲರಿಗೂ ಸೇರಿಸಿ ಒಂದು ನಿಮ್ಮ ಇಷ್ಟದ ದೈವಕ್ಕೆ ಹೇಳಿ. ಆ ದೈವದಲ್ಲಿ ಎಲ್ಲರೂ ಸಮಾಹಿತ ಆಗಿರ್ತಾರೆ. ಆ ದೈವಕ್ಕೆ ನೀವು ಸಲ್ಲಿಸುವಂಥದ್ದು ಎಲ್ಲರಿಗೂ ಸಲ್ಲಿಸ್ತಾ ಹಾಗೇನೆ ಆಗತ್ತೆ. ಸೊ ಎರಡನೇದು, ನಿಮ್ ಲೈಫ್ ಸ್ಟೈಲು ಎಲ್ಲೋ ತುಂಬಾ ಬೋರ್ ಆಗಿದೆ, ಹಳೆ ಕಾಲದವ್ರ ತರ ಇದೆ. ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಸ್ಟೈಲ್ನ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ನ ಅನ್ನುವಂಥದ್ದು ಇದೆ. ಅದನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಜೊತೆಗೆ ನೀವು ಊಟ ಮಾಡುವಂತ ರೀತಿ ಚೆನ್ನಾಗಿಲ್ಲ, ನೀವು ತಿನ್ನೋ ಅಂತ ಫುಡ್ ಚೆನ್ನಾಗಿಲ್ಲ. ಅನ್ಹೆಲ್ದಿ ಫುಡ್ನ ತಿನ್ಬೇಡಿ, ಹೆಲ್ದಿ ಫುಡ್ನ ತಿನ್ನಿ, ಆರೋಗ್ಯದಾಯಕ ಆಹಾರನ ಸೇವನೆ ಮಾಡಿ. ಇದರಿಂದ ನಿಮ್ಗೆ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ
ಒಂಚೂರು ಮಾಡ್ರನ್ ಆಗಿ ಬದಲಾಗಿ ತುಂಬಾ ಟ್ರೆಡಿಷನಲ್ ಆಗಿ ಇರೋದು ತಪ್ಪಲ್ಲ. ಹಾಗಂತ ತುಂಬಾ ಈಗೋ ಇಟ್ಕೊಳ್ಳೋದು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ನಿಮ್ಮನ್ನ ನೀವು ಆ ಬೇರೆ ರೀತಿಲಿ ಪೋರ್ಟ್ರೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮಾಡ್ರನ್ ಟಚ್ ಕೊಟ್ಕೊಳ್ಳಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಲಾಸ್ಟ್ ಅಂಡ್ ಫೌಂಡ್ ಇದೆ. ಸೊ ಕಳ್ಕೊಂಡಿದ್ದೀರಾ, ಕಳ್ಕೊಂಡಿದ್ದ ಜಾಗದಲ್ಲೇ ಹುಡ್ಕೋದು ಬಿಟ್ಟು ಬೇರೆಲ್ಲೋ ಹುಡುಕ್ತಾ ಇದ್ದೀರಾ. ನಂಗೊಂದ್ ಡೈಲಾಗ್ ಕೇಳಿಸ್ತಾ ಇದೆ ಶರಪಂಜರದ್, ನಾ ಕಳ್ಕೊಂಡೆ ಇಲ್ಲೇ ಕಳ್ಕಂಡೆ ಅಂತ. ಸೊ ನೀವ್ ಅಂತ ತಪ್ಪನ್ನ ಮಾಡಬೇಡಿ. ಅವರು ಕಳ್ಕೊಂಡಿದ್ದು ಏನನ್ನ ಅಂತ ಅವ್ರು ಗೊತ್ತಿಲ್ದಿರಾನೇ ಹುಡುಕ್ತಾ ಇದ್ರು. ನಿಮ್ಗೆ ಗೊತ್ತಿದೆ ನೀವೇನ್ ಕಳ್ಕೊಂಡಿದ್ದೀರಾ ಅಂತ. ಅದನ್ನ ಹುಡುಕಿ ನಿಮ್ಗೆ ಸಿಕ್ಬಿಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಸಹಾಯ ಮಾಡೋದಕ್ಕೂ ಕೂಡ ಬರ್ತಾರೆ ಯಾರು ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಸಹಾಯಕರನ್ನ ನೀವು ಕಳ್ಕೊಂಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಸಹಾಯ ಯಾರು ಮಾಡ್ತಿದ್ದಾರೆ ಅವ್ರನ್ನ ನೀವು ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ನೀವು ರಿಯಲೈಸ್ ಮಾಡ್ಕೊಳ್ಳಿ, ನಿಮ್ಗೆ ಯಾರ್ಯಾರು ಸಹಾಯ ಮಾಡ್ತಿದ್ದಾರೆ, ಏನೇನ್ ಹುಡುಕ್ ಕೊಟ್ಟಿದ್ದಾರೆ, ಏನೇನ್ ನಂಗೆ ಗೊತ್ತಿಲ್ಲ. ನಿಮ್ ಜೀವನದಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಿರೋರನ್ನ ನೀವು ಕಳ್ಕೊಂಬೇಡಿ ಅಷ್ಟೇ. ಜೊತೆಗೆ ಏನ್ ಪ್ರೀತಿ ಕಳ್ಕೊಂಡಿದ್ದೀರಾ ಆ ಪ್ರೀತಿ ಇನ್ನೊಂದು ರೀತಿಲಿ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ನಂಗೆ ಇಲ್ಲಿ ಆಂಜನೇಯ ಸ್ವಾಮಿಯ ಎನರ್ಜಿ ಜಾಸ್ತಿ ಇದೆ. ಆಂಜನೇಯ ಸ್ವಾಮಿ ಕೂಡ ನಿಮ್ ಜೀವನದಲ್ಲಿ ಕಳೆದು ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಆಂಜನೇಯ ಸ್ವಾಮಿಯ ಆಶೀರ್ವಾದನ ಮತ್ತೊಮ್ಮೆ ಮಗದೊಮ್ಮೆ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಶೇಷವಾದಂತಹ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಯಾರಿಗೋ ಇಲ್ಲಿ ಆಂಜನೇಯ ಕನಸಿನಲ್ಲಿ ಕಾಣಿಸಿದ್ದಾರೆ. ಆಂಜನೇಯನ ಕಣ್ಣಿನಲ್ಲಿ ಕಣ್ಣೀರನ್ನ ನೋಡಿ ಯಾರೋ ಕೆಲವರು ಚಿಂತೆ ಮಾಡ್ಕೊಂಡಿದ್ದಾರೆ ಅಂತ ಎನರ್ಜಿ ಬರ್ತಾ ಇದೆ. ಬಟ್ ನಥಿಂಗ್ ಟು ವರಿ. ಅದೊಂದ್ ರೀತಿಯ ಆನಂದ ಭಾಷ್ಪಾದರ. ದೇವರು ಕಣ್ಣೀರ್ ಹಾಕೋದು ಕಾಣಿಸ್ಬಾರ್ದು ಅಂತ ಹೇಳ್ತಾರೆ, ಅನಿಷ್ಟ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಸಮಥಿಂಗ್ ಏನೋ ಒಂದು ಸರ್ಪ್ರೈಸ್ ತರ ನಿಮ್ಗೆ ಕಾಣಿಸಿದೆ ಅಷ್ಟೇನೆ. ಸೊ ನಿಮ್ಮ ಕಣ್ಣೀರಲ್ಲೂ ನೀವು ಇಷ್ಟು ಕಷ್ಟದಲ್ಲೂ ನೀವು ಸರ್ವೈವಲ್ ಆಗ್ತಿದ್ದೀರಲ್ಲ, ಒಂದು ಜೀವನನ ಮುಂದಕ್ಕೆ ತಳ್ಕೊಂಡ್ ಆ ನಂಬಿಕೆನ ಎಲ್ಲೂ ಬಿಡ್ದಿರ ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಲ್ಲ, ಅದಕ್ಕೆ ದೈವಕ್ಕೆ ಖುಷಿ ಆಗಿದೆ. ದೈವ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕ್ಕಿ. ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸು ಭಗವಂತ ಅಂತ ಕೇಳ್ಕೊಳ್ಳಿ. ನಾನು ಕೂಡ ವಾಗ್ದೇವಿ ಕುಟುಂಬದ ಯಾರೊಬ್ಬರಿಂದ ಏನೇ ಒಂದ್ ಸಣ್ಣ ತಪ್ಪಾಗಿದ್ರು ಕ್ಷಮಿಸು ಆಂಜನೇಯ, ಎಲ್ರಿಗೂ ಒಳ್ಳೇದ್ ಮಾಡು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್. ಆಂಜನೇಯ ಎಲ್ರಿಗೂ ಒಳ್ಳೇದ್ ಮಾಡ್ತಿದ್ದಾರೆ. ಸೊ ಕಾಲಭೈರವರು ಕೂಡ ಒಂದು ಕಣ್ಣಲ್ಲಿ ಎಲ್ಲಾನು ನೋಡ್ತಿದ್ದಾರೆ, ಇನ್ನೊಂದು ಕಣ್ಣಲ್ಲಿ ಧ್ಯಾನ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಕಾಲ ಎಲ್ಲಿ ಯಾರಿಗೆ ಹೇಗೆ ತಿರುವನ್ನ ತಂದುಕೊಡುತ್ತೆ. ನೋಡೋಣ ಕಲಿಗಾಲದ ಅಂತ್ಯ ಎಷ್ಟು ಘನಘೋರವಾಗಿರುತ್ತೆ ಅನ್ನೋದೆಲ್ಲರೂ ನೋಡ್ತಾ ಇದೀವಿ. ಇನ್ನ ಎಷ್ಟೆಷ್ಟಾಗುತ್ತೋ ಎಲ್ಲದಕ್ಕೂ ಸಿದ್ಧವಾಗಿರಿ. ಇರೋದು ಒಂದೇ ಲೈಫ್, ಅದರಲ್ಲೂ ಶಾರ್ಟ್ ಟೈಮು, ಎಂಡಿಂಗ್ ಲೈಫ್. ಸೊ ಹಾಗಾಗಿ ಖುಷಿಯಾಗಿರಿ, ಜಾಲಿಯಾಗಿರಿ, ಸಂತೋಷವಾಗಿರಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್. ಟೇಕ್ ಕೇರ್.